ಮಂತ್ರಿಗಳಿಗೆಲ್ಲ ಕೊಡಬೇಕು ಅಂತ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿತು. ಮಂತ್ರಿಗಳಿಗೂ ಒಂದೊಂದು ಕಾಪಿ ಕೊಡಿ, ಅವರು ಸ್ಟಡಿ ಮಾಡಲಿ ಇದನ್ನು ಅಂತ. ಮಂತ್ರಿಗಳ ಕೈಗೆ ಹೋದ್ಮೇಲೆ ಸಂತೆಗೆ ಹೋದಂಗೆ ಅದು ಬರದೇ ಇರುತ್ತೆ ಹೊರಗಡೆ. ಬಂದಿದೆ. ಈ ಗಣತಿಯ ಪ್ರಕಾರ ಕರ್ನಾಟಕದಲ್ಲಿ ಯಾವ್ಯಾವ ಸಮುದಾಯದವರು ಎಷ್ಟೆಷ್ಟು ಜನ ಇದ್ದಾರೆ, ಯಾವ್ಯಾವ ಕ್ಯಾಟಗರಿಯವರು ಎಷ್ಟೆಷ್ಟು ಜನ ಇದ್ದಾರೆ, ಅವರ ಆರ್ಥಿಕ ಸ್ಥಿತಿಗತಿ ಹೆಂಗಿದೆ, ಶೈಕ್ಷಣಿಕ ಸ್ಥಿತಿಗತಿ ಹೆಂಗಿದೆ, ಸಾಮಾಜಿಕ ಸ್ಥಿತಿಗತಿ ಹೆಂಗಿದೆ, ಅವರನ್ನು ಅವರಿರುವ ಮಟ್ಟದಿಂದ ಮೇಲಕ್ಕೆ ಎತ್ತಬೇಕು ಅಂದರೆ ಮೀಸಲಾತಿ ಎಷ್ಟೆಷ್ಟು ಇರಬೇಕು, ಎಲ್ಲ ಶಿಫಾರಸುಗಳನ್ನು ಇದರಲ್ಲಿ ಮಾಡಲಾಗಿದೆ. OBC ಮೀಸಲು ಉದಾಹರಣೆಗೆ 32% ಇದೆ. ಈಗ ಇತರೆ ಹಿಂದುಳಿದ ವರ್ಗಗಳ ಮೀಸಲು 32% ಇದೆ. ಇದನ್ನು 51%ಗೆ ತಗೊಂಡು ಹೋಗಬೇಕು ಅಂತ ಸಮಿತಿ ಶಿಫಾರಸು ಮಾಡ್ತಾ ಇದೆ, ಆಯೋಗ ಶಿಫಾರಸು ಮಾಡ್ತಾ ಇದೆ. ಮುಸ್ಲಿಮರಿಗೆ 4% ಇರುವ ಮೀಸಲಾತಿನ 8% ತಗೊಂಡು ಹೋಗಬೇಕು ಅಂತ. ಹೀಗೆಲ್ಲ ಸಮುದಾಯಗಳಿಗೂ ಇದೆ. ನೀವು ಮುಸ್ಲಿಮ್ಸ್ ಅಷ್ಟೇ ಹೇಳ್ತಾ ಇದ್ದೀರಿ ಅಂತ ಅನ್ಕೋಬೇಡಿ, ವಿವರಗಳನ್ನು ಹೇಳ್ತೀನಿ ನಾನು. ಎಲ್ಲ ಸಮುದಾಯಗಳದ್ದು ಇದೆ. ಈಗ 2015ರಲ್ಲಿ ಇದರ ಸಂಖ್ಯೆಗಳು ಲೀಕ್ ಆದವು, ಪಬ್ಲಿಕಲ್ಲಿ ಹರಿದಾಡೋದಕ್ಕೆ ಶುರುವಾದವು. ಅದಕ್ಕೂ ಅಂತಿಮವಾಗಿ ಬಂದಿರುವ ನಂಬರ್ಗೂ ಹೆಚ್ಚಿನ ವ್ಯತ್ಯಾಸ ಏನಿಲ್ಲ. 1,08,00,000 ಪರಿಶಿಷ್ಟ ಜಾತಿ, 40,45,000 ಪರಿಶಿಷ್ಟ ಪಂಗಡ, 70 ಲಕ್ಷ ಮುಸ್ಲಿಮರು, 65 ಲಕ್ಷ ಲಿಂಗಾಯತರು, 60 ಲಕ್ಷ ಒಕ್ಕಲಿಗರು, 45 ಲಕ್ಷ ಕುರುಬರು, ಇತರೆ ಹಿಂದುಳಿದ ವರ್ಗಗಳವರೆಲ್ಲ ಸೇರಿ 91 ಲಕ್ಷ, 14 ಲಕ್ಷ ಬ್ರಾಹ್ಮಣರು ಅನ್ನುವ ಸಂಖ್ಯೆ ಓಡಾಡ್ತಾ ಇತ್ತು. 8 ಲಕ್ಷ ಹೆಚ್ಚು ಕಡಿಮೆ ಅದೇ ಸಂಖ್ಯೆಗಳಿದ್ದಾವೆ. ಈಗ ಮೀಸಲಾತಿ ಏನಾಗುತ್ತೆ ಅನ್ನೋ ಪ್ರಶ್ನೆ. OBC 32 ಇದೆ, 51ಕ್ಕೆ ತಗೊಂಡು ಹೋಗ್ಬೇಕು ಅಂತ ಹೇಳಿದ್ದಾರೆ. ಪರಿಶಿಷ್ಟ ಜಾತಿಗೆ 15% ಮೀಸಲಾತಿ ಇದೆ, ಪರಿಶಿಷ್ಟ ಪಂಗಡಕ್ಕೆ 3% ಇದೆ, ಮೇಲ್ವರ್ಗದ ಬಡವರು 10% ಇದೆ.